ಏ ಚಿತ್ರ, ಇದೇನೇ ಇದು? ಚಪಾತಿ ಮಾಡು ಅಂದರೆ ಆಫ್ರಿಕಾ, ಅಮೇರಿಕಾ, ಇಡೀ ವರ್ಲ್ಡ್ ಮ್ಯಾಪ್ನ ಇದ್ರಲ್ಲಿ ಮಾಡಿಟ್ಟಿದ್ಯಲ್ಲೇ. ನಾನು ಏನು ಮಾಡಲಿ ಚಿಕ್ಕತ್ತೆ, ನಂಗೆ ಈ ಥರ ಎಲ್ಲ ಮೈ ನೋಯಿಸ್ಕೊಂಡು ಕೆಲಸ ಮಾಡಿ ಅಭ್ಯಾಸ ಇಲ್ಲ. ನಮ್ಮಪ್ಪನ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋಕ್ಕೂ ಕೆಲಸಗಾರಿದ್ರು, ಗೊತ್ತಾ? ಆಯಿತು ಬಿಡಮ್ಮ, ನಿನ್ನ ಮಹಾರಾಣಿನೇ. ಚಪಾತಿನ ನಾನೇ ಲಟ್ಟಿಸ್ತೀನಿ. ಚಪಾತಿ ಸೀದೋಗ್ದಿರೋ ಥರ ನೀನು ಬೇಯಿಸ್ಬೇಕು, ಅರ್ಥ ಆಯ್ತಾ? ಏನಪ್ಪ ಭಾರಿ ಒಳ್ಳೆ ಮೂಡಲ್ಲಿರೋ ಹಾಗಿದೆ, ಏನು ಸಮಾಚಾರ? ಏನಿಲ್ಲ, ನೀವು ಅಡುಗೆ ಮನೇಲಿ ತುಂಬ ಕಷ್ಟಪಡ್ತಾ ಇರ್ತೀರಾ, ನಿಮಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಬೇಡಪ್ಪ ಮಾರಾಯ, ಈಗಾಗಲೇ ಅವಳು ಅರ್ಧ ಅಡುಗೆನ ಹಾಳು ಮಾಡಿದ್ದಾಳೆ. ಇನ್ನು ನೀನು ಸೇರಿಕೊಂಡ್ರೆ ಇವತ್ತೆಲ್ಲ ನಾವು ಟಿಫನ್ ಮಾಡ್ದಂಗೆ. ನಾವು ಮಾಡಿದ್ದನ್ನ ತಿಂದರೆ ಅದೇ ದೊಡ್ಡ ಹೆಲ್ಪು. ಇಲ್ಲೇನು ಮಾಡ್ತಿದ್ದೀರಾ ಅರ್ಜುನ್ ಅವರೇ? ಆಗಲೇ ಅತ್ತೆ ಕೂಗಿದ್ರು ಅಂತ ಓಡ್ ಬಂದ್ರಿ. ಅಮೃತ, ನೀನು ಬಂದ್ಯಾ? ಒಂದು ನಿಮಿಷ ಇರು. ನನಗೆ ತರಕಾರಿನ ಬೇಗ ಹಚ್ಕೊಡು. ಈಗೇನು ಸುಮ್ಮನೆ ಇರ್ತಿರೋ ಅಥವಾ ಅವಾಗಲೇ ಮಾಡಿದ್ದೀನಿ ಎಲ್ರಿಗೂ ಹೇಳ? ರೀ ಸುಮ್ಮನೆ ಇರ್ರಿ, ಯಾರಿಗೂ ಹೇಳಬೇಡಿ. ಮತ್ತೆ ಹೇಳಿ, ಇನ್ನೊಂದು ಸರಿ ಹಾಗೆಲ್ಲ ಮಾಡಲ್ಲ ಅಂತ. ಅದು ಹೇಗೆ ಹೇಳೋಕ್ಕಾಗುತ್ತೆ? ಹಾಗೆಲ್ಲ ಹೇಳೋಕ್ಕಾಗಲ್ಲ. ಹೌದಾ? ಸರಿ, ಹಾಗಾದರೆ ಎಲ್ರಿಗೂ ಹೇಳ್ತೀನಿ. ನಿಮ್ಮ ತಮ್ಮಯ್ಯ ಅಂತೀನಿ, ಹೇಳಬೇಡ್ರಿ. ಅಮೃತ, ತರಕಾರಿ ಹಚ್ಕೊಡು ಅಂದ್ರೆ ಏನು ನಿಮ್ಮ ಹುಡುಗಾಟ? ಅರ್ಜುನ್, ನಿನಗಿಲ್ಲೇನು ಕೆಲಸ ಇಲ್ಲ, ನಡಿ. ಅದು ಚಿಕ್ಕಮ್ಮ, ಅಮೃತ ಅವರು ಮಾರ್ಕೆಟಲ್ಲಿ ಹೊಸ ಡಿಸೈನ್ ಸ್ಯಾರಿ ಬಂದಿದೆ, ಅದನ್ನ ಕೊಡಿಸು ಅಂತ ಹೇಳ್ತಾ ಇದ್ರು. ನಾನು ಈ ವಾರ ಬೇಡ, ಮುಂದಿನ ವಾರ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಹೌದಾ ಅಮೃತ? ಎಲ್ಲ ಚಿಕ್ಕತ್ತೆ, ಇವರು ಸುಳ್ಳು ಹೇಳ್ತಿದ್ದಾರೆ.